ಇದಕ್ಕೆಲ್ಲ ಕಾರಣ ಭಾರ್ಗವಿ. ನ್ಯಾಯ ನೀತಿ ಅಂತ ಬುರುಡೆ ಬಿಟ್ಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲು. ಮೊದ್ಲು ಕೇಸು ಕೇಸು ಅಂತ ನನ್ನ ಪ್ರಾಣ ಹಿಂಡಿದ್ಲು. ಈಗ ಆ ಕೇಸ್ ಗೆಲ್ಲಿಲ್ಲ ಅಂತ ಆಪೋನೆಂಟ್ ಲಾಯರ್ ಮಗನ್ನ ಮದ್ವೆ ಆಗಿ ನಮ್ಮಿಬ್ರಿಗೆ ಕಷ್ಟ ಕೊಡಕ್ ಬಂದಿದ್ದಾಳೆ. ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ಇಲ್ಲೇನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ. ವಿಕಿ 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 ಅವಳ ಕಡೆ ತಾಳಿ ಇದೆ ಕಣೋ. ಅಂದ್ರೆ ಇವನು ಅವಳನ್ನ ಮದ್ವೆ ಹಾಕ್ಬಿಟ್ಟಿದ್ದಾನೆ. ನನ್ನ ಅಕ್ಕನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಇವಳನ್ನ ಮದ್ವೆ ಆಗಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ. ನಿನಗೆ ನನ್ನ ಅರ್ಜುನ್ ಬೇಕಾ? ಈ ತಾಳಿ ಕಟ್ಟಿಸ್ಕೊಂಡು ಈ ಮನೆ ನನ್ ಸ್ಥಾನ ಕಿತ್ಕೊಂಡ್ಬಿಟ್ಯಾ? ಈ ತಾಳಿನೇ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗ್ತೀಯ ಅಲ್ವಾ? ವಂದನಾ, ಕೈ ತೆಗಿ. ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ. ತೆಗಿ ವಂದನಾ. ಯಾಕೆ ಅರ್ಜುನ್, ಯಾಕೆ ನನಗೆ ಮೋಸ ಮಾಡ್ದೆ ಅರ್ಜುನ್? ಸಾಕ್ ಸುಮ್ನೆ ಇರು. ನಾನ್ ಯಾರಿಗೂ ಮೋಸ ಮಾಡಿಲ್ಲ. ನನಗಾಗಿದ್ದ ಮೋಸದಿಂದ ತಪ್ಪಿಸ್ಕೊಂಡ್ ಬಂದು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿದ್ದೀನಿ. ಅವ್ರನ್ನ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇನ್ನಾದ್ರೂ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು. ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಒಳ್ಳೆ ಸೈಕೋ ತರ ಆಡಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ರೆ ಅಷ್ಟೇ ಸಾಕು. ಅರ್ಜುನ್ ಅರ್ಜುನ್, ನನ್ನ ನಿನ್ನ ಮದ್ವೆ ಆಗಿದ್ರೆ ಅರ್ಜುನ್. ನಿನ್ನ ಮದ್ವೆ ಆಗ್ತೀನಿ ಅಂತ ನಾನು ಹೇಳಿದ್ನಾ? ಬಲವಂತವಾಗಿ ಮದ್ವೆ ಆಗ ಕೊಟ್ಟಿದ್ ನೀನು. ನನಗ್ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅದ್ ಹಾಗೆ ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಮಗ ನಿಮ್ಮ ಆಪೋಸಿಟ್ ಲಾಯರ್ ಭಾರ್ಗವೇನಂತೆ ಮದುವೆ ಆಗಿರೋದು? ದಟ್ಸ್ ಅ ಬಿಗ್ ಸ್ಟೋರಿ ಸರ್, ಸಿಕ್ತಾಗ ಹೇಳ್ತೀನಿ. ನನ್ನ ಮಗ ನನ್ನ ಕುಟುಂಬದ ಕಪ್ಪು ಚುಕ್ಕಿ ಅಂತ ಗೊತ್ತಿತ್ತು. ಆದ್ರೆ ವಂದನಾ ಜೊತೆ ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ನಾನು ಹೇಳ್ದಾಗೆ ಕೇಳ್ತಾನೆ ಅನ್ನೋ ಹೋಪಲ್ಲಿ. ಆದ್ರೆ ನೀನು ಬಂದು ನನ್ನ ನಂಬಿಕೆನ ಸುಳ್ಳಾಗೋ ಹಾಗೆ ಮಾಡ್ಬಿಟ್ಟೆ. ನನ್ನ ಮಗ ನನ್ನಿಂದ ಇನ್ನೂ ದೂರ ಹೋಗೋ ಹಾಗೆ ಮಾಡಿದ್ಯಾ.
ವಂದನಾ ಸೊಸೆ ಆಗೋದನ್ನ ತಡೆದಿದ್ಯಾ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮತ್ತು ಶಕ್ತಿ ಸ್ನೇಹ ಸಂಬಂಧದಲ್ಲಿ ಅಡ್ಡಗೋಡೆಯಾಗಿ ನಿಂತಿದೆ. ನೀನು ನನ್ನ ಮಗನ ಮದುವೆಯಾಗಿ ವಂದನ ಸ್ಥಾನ ಮಾತ್ರ ಕಿತ್ಕೊಂಡಿಲ್ಲ ಭಾರ್ಗವಿ, ಇಷ್ಟು ವರ್ಷದ ಆಸೆ ಕನಸನ್ನ ನಾಶ ಮಾಡಕ್ ಹೊರಟಿದ್ಯಾ. ನನ್ನ ಕೆಲಸ ಗುರಿ ಅಂತ ಬಂದಾಗ ರಕ್ತ ಕೊಟ್ಟು ಹುಟ್ಟಿಸಿರೋ ತಾಯಿ, ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಬಗ್ಗೆನೇ ಕರುಣೆ ತೋರಿಸ್ದೇ ಇರೋ ನಾನು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ. ಇವತ್ತು ನಾನು ಆಡೋ ಮಾತಿನಿಂದ ನೀನೇ ಬೇಸತ್ತು ಅರ್ಜುನ್ ಕಡೆ ತಿರುಗು ನೋಡಬಾರ್ದು. ನಾನೇ ಬೇಡ ಅನ್ಸಿ ಮೂಲೆಯಲ್ಲಿ ಕೂತಿರ್ಬೇಕು. ಹಾಗೆ ಮಾಡ್ತೀನಿ. ಈ ಕೇಸ್ ಮುಗ್ದೋಗ್ಲಿ, ಈ ಕೇಸೇ ಮುಚ್ಚೋಗ್ಲಿ. ನಾನ್ ಕೇಸ್ ಗೆಲ್ಲಿ ಅಂತ ಅರ್ಜುನ್ ಅವಳನ್ನ ಟ್ರ್ಯಾಪ್ ಮಾಡಿ ಮದುವೆ ಆಗಿದೆ. ನನ್ ಪ್ರೀತಿ ಅಷ್ಟು ವೀಕ್ ಆಗಿದ್ಯಾ? ಯಾರೇ ಬಂದ್ರು ಏನೇ ಮಾತಾಡಿದ್ರು ಭಾರ್ಗವಿ ಮಾತ್ರ ನನ್ನ ಬಿಟ್ಕೊಡಲ್ಲ, ನನ್ನ ಬಗ್ಗೆ ಅನುಮಾನ ಪಡಲ್ಲ ಅಂತ ಅನ್ಕೊಂಡಿದ್ದೆ. ಡ್ಯಾಡ್ ಕೂಡ ಅಷ್ಟೇ, ಏನೇ ಮಾಡಿದ್ರು ಮದ್ವೆ ಆಗೋದ್ರಿಂದ ನಮ್ಮನ್ನ ಬೇರೆ ಮಾಡಕ್ ಪ್ರಯತ್ನ ಪಡಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಅತಿಯಾಗಿ ನಂಬಿರೋ ಭಾರ್ಗವಿ ಡ್ಯಾಡ್ ಇಬ್ರು ನನ್ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದನ್ನ ತೋರಿಸ್ಬಿಟ್ರು. ಭಾರ್ಗವಿ ಕಣ್ಣಲ್ಲಿ ನನ್ ಮೋಸ್ಕಾರ ಆಗ್ಬಿಟ್ಟೆ. ಹೆಂಡತಿ ಕಣ್ಣಲ್ಲಿ ನಂಬಿಕೆ ಇಲ್ದಿರೋದನ್ನ ನೋಡೋದ್ಕಿಂತ ಇನ್ಯಾವ್ದಿದೆ ದೊಡ್ಡ ಸೋಲು? ಈ ಸೋಲು ಯಾವ ನರ್ಕಕ್ಕೂ ಕಮ್ಮಿ ಇಲ್ಲ. ನನಗೆ ಡ್ಯಾಡ್ ಮೇಲೆ ಗೌರವ ಇರೋದು ನಿಜ, ಆದ್ರೆ ನಿಮ್ಮೇಲಿರೋ ಪ್ರೀತಿನೂ ಅಷ್ಟೇ ಪವಿತ್ರವಾಗಿದೆ ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಭಾರ್ಗವಿ? ಅಕ್ಕ ಅಕ್ಕ, ನಾನೇನ್ ತಪ್ಪು ಮಾಡ್ದೆ ವಿಕ್ಕಿ? ಬುದ್ಧಿ ಬಂದಾಗಿಂದ ಅರ್ಜುನ್ 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 ಅಂತ ಪ್ರೀತಿ ಮಾಡ್ತಾನೆ ಇದೀನಲ್ಲ ವಿಕ್ಕಿ. ಅಷ್ಟೆಲ್ಲ ಪ್ರೀತಿ ಮಾಡಿದ್ರು ಅವಳು ಯಾವಳೋ ಬಿಕಾರಿನೋಗ್ ಮದ್ವೆ ಆಗಿದಾನಲ್ಲ. ಏನ್ ಹೇಳಿ ವಿಕ್ಕಿ ಅವನಿಗೆ, ಏನ್ ಹೇಳಿ? ಆದ್ರೆ ಇಷ್ಟೆಲ್ಲ ಮಾಡಿದ್ದು ನಂದೇ ತಪ್ಪ ವಿಕ್ಕಿ? ಕತ್ತಲಿರ್ಬೇಕಾಗಿರೋ ತಾಳಿ ಆ ಭಾರ್ಗವಿ ಕತ್ತಲಿ ವಿಕ್ಕಿ. ನನ್ನ ಅಚ್ಚ ನನಗ್ ಮೋಸ ಮಾಡ್ಬಿಟ್ಟ ವಿಕ್ಕಿ. ನಾನ್ ಮೋಸ ಹೋಗ್ಬಿಟ್ಟೆ. ಅವನ್ಗದೆಷ್ಟು ಕೊಬ್ಬಿರ್ಬೇಡ. ನಿನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಕೊನೆ ಕ್ಷಣದಲ್ಲಿ ಕೈ ಕೊಟ್ನಲ್ಲ. ಪ್ರತಿ ಸಲ ಅವನೇನೇ ತಪ್ಪು ಮಾಡಿದ್ರು ನಿನ್ನ ಮುಖ ನೋಡ್ತಿರ್ತಿದ್ದೆ ಅಕ್ಕ. ಆದ್ರೆ ಈ ಸಲ ಮಾತ್ರ ಸುಮ್ಮನೆ ಬಿಡೋ ಮಾತೇ ಇಲ್ಲ. ನಿನಗೇನಾದ್ರೂ ಆದ್ರೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದಾನ? MLA ಮಗಳು ನೀನು, ನಿನಗೊಬ್ಬ ತಮ್ಮ, ನಾನಿದ್ದೀನಿ. ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ಅವ್ರಿಗೆ. ಅಕ್ಕ, ಹೀಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ಗವ್ನ ನಡವಳಿಕೆ ನೋಡಿ ಡೌಟ್ ಬಂದಿರ್ಲಿಲ್ವಾ? ಬೆಳಿಗ್ಗೆ ಸಿಕ್ಕಿದಾಗ ಕೋಪದಲ್ಲಿ ಆ ಭಾರ್ಗವಿ ನನ್ನ ಹೆಂಡತಿ ಅಂತ ಹೇಳಿದ್ದ. ಅವನೇನು ನನ್ನನ್ನು ದೂರ ಇಡಕ್ ಆತರ ಹೇಳ್ತಿದ್ದಾನೆ ಅನ್ಕೊಂಡೆ. ಆದ್ರೆ ಹಿಂದು ಮುಂದೆ ಯೋಚನೆ ಮಾಡ್ದೆ, ಅವನ್ ಡ್ಯಾಡ್, ಅವನ್ ಮನೆಯವರು ಎಲ್ರು ಹೇಟ್ ಮಾಡೋ ಆ ಭಾರ್ಗವಿನ್ ಮದ್ವೆ ಆಗ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬೇಕಿ. ನಾನು ಅನ್ಕೊಂಡಿರ್ಲಿಲ್ಲ. ಅದೇ ಕಾರಣದಿಂದ ಅವನ್ ಮಾತನ್ನ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಬೇಕಿ. ಇದಕ್ಕೆಲ್ಲ ಕಾರಣ ಭಾರ್ಗವಿ. ನ್ಯಾಯ ನೀತಿ ಅಂತ ಬುರುಡೆ ಬಿಟ್ಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲು. ಮೊದ್ಲು ಕೇಸು ಅಂತ ನನ್ನ ಪ್ರಾಣ ಹಿಂಡಿದ್ಲು. ಈಗ ಆ ಕೇಸ್ ಗೆಲ್ಲಿಲ್ಲ ಅಂತ ಆಪೋನೆಂಟ್ ಲಾಯರ್ ಮಗನ್ನ ಮದ್ವೆ ಆಗಿ ನಮ್ಮಿಬ್ರಿಗೆ ಕಷ್ಟ ಕೊಡಕ್ ಬಂದಿದ್ದಾಳೆ. ಹೇಗ್ ಮನೆಗ್ ಸೇರ್ಕೊಳ್ಳೋ ಗೊತ್ತಿಲ್ಲ ಬೇಕಿ. ಮೋಸ್ಟ್ಲಿ
JP ಅಂಕಲ್ ಕಾಲೋ ಕೈಯೋ ಹಿಡ್ದು ನನಗೆ ಸೇರ್ಕೊಂಡಿರ್ಬೋದು. ನನಗೆ ಯೋಚನೆ ಮಾಡ್ತಿದ್ರೇನೆ ಅಸಹ್ಯ ಆಗ್ತಾ ಇದೆ. ಮಾನ ಮರ್ಯಾದೆ ಬಿಟ್ಟವ್ರು ಊರ್ಗೆ ದೊಡ್ಡವ್ರು ಅಂತಾರೆ. ಅದನ್ನ ಈ ಭಾರ್ಗವಿ ನೋಡಿನೇ ಹೇಳಿರ್ಬೇಕು. ಥು. ಆದ್ರೂ ನನಗೆ ಯಾಕೋ JP ಪಾಟೀಲ್ ಮೇಲೆ ಡೌಟ್ ಬರ್ತಿದೆ ಅಕ್ಕ. ಇಷ್ಟೆಲ್ಲ ಆದ್ರೂ ಆ ಭಾರ್ಗವಿಗೆ ಒಂದೇ ಒಂದು ಮಾತು ಬೈಲಿಲ್ಲ. ನಾವು ಆಚೆ ಹೋಗಕ್ ಹೇಳಿದ್ರು. ಅಪ್ಪ ಮಗ ಸೇರ್ಕೊಂಡು ಏನೋ ಸಂಚು ಮಾಡ್ತಿದ್ದಾರೆ. ಇಷ್ಟು ದಿನ ಕೇಸು ಕೇಸು ಅಂದವರು ಈಗ ನಾನು ಹೇಳೋವರೆಗೂ ಭಾರ್ಗವಿಗೆ ತೊಂದರೆ ಕೊಡ್ಬೇಡ ವಿಕ್ಕಿ ಅಂತ ಹೇಳ್ತಿದ್ದಾರೆ. ಈಗಾಗಿರೋ ಮದ್ವೆನೇ ಸುಳ್ಳು, ಇದೆಲ್ಲ ನಮ್ ಪ್ಲಾನು, ನಾನು ಎಲ್ಲ ಹೇಳ್ತೀನಿ ನೀವು ಸುಮ್ನಿರಿ ಅಂತ ಬೇರೆ ಹೇಳ್ತಿದ್ದಾರೆ. ಅಲ್ಲ ಅಕ್ಕ, ಎಲ್ಲ ನಮ್ ಕಣ್ಮುಂದೆನೆ ಇರ್ಬೇಕಾದ್ರೆ ಈ ಮುದ್ಕ ಹೇಳೋದ್ ಇನ್ನೇನ್ ಉಳಿದಿದೆ? ಅಂದ್ರೆ ಅಂಕಲ್ ಕೂಡ ನಮಗ್ ಮೋಸ ಮಾಡ್ಬಿಟ್ರು ಅಂತಿದ್ಯಾ ವಿಕ್ಕಿ? ಡೌಟೇ ಬೇಡ, ಎಲ್ಲಾ ಸೇರ್ಕೊಂಡು ಗೇಮ್ ಮಾಡ್ತಾ ಇದಾರೆ. ಡ್ಯಾಡ್ ಏನೋ ಅವ್ರ ಫ್ರೆಂಡು ಅಂತ ನಂಬ್ತಿರೋದು. ಅಕ್ಕ ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊ, ಹೆದರ್ಬೇಡ. ನಾವ್ ಅನ್ಕೋತಿರೋದೇ ನಿಜ ಆದ್ರೆ, ನಿನಗ್ ಮೋಸ ಮಾಡಿರೋದೇ ನಿಜ ಆದ್ರೆ ನಾನ್ ಯಾರಿಗೂ ಹೆದರಲ್ಲ, ಯಾರ ಮುಖನೂ ನೋಡಲ್ಲ. ನಿನಗ್ ದ್ರೋಹ ಮಾಡ್ದವನ್ನ ಬಿಡಲ್ಲ. ಪ್ಲೀಸ್ ಧೈರ್ಯ ತಗೋ ಅಕ್ಕ, ಪ್ಲೀಸ್ ಸಮಾಧಾನ ಮಾಡ್ಕೊ.